ಅಕ್ಕಯ್ಯ ಬತ್ತಿಯ ಸಂತೆಗೆ ಹೋಗ್ಬರೋಣ. ಇವತ್ತು ಸಂತೆ ಹೋಗಿ ತರಕಾರಿ ಇಲ್ಲ, ಸ್ವಲ್ಪ ತರಕಾರಿ ಹಣ್ಣುಗಳು ಬೇರೆ ಇಲ್ಲ ಮನೆಗೆ, ಎಲ್ಲ ತಗೊಂಡು ಬರೋಣ. ಬತ್ತಿಯೇನು? ಅಯ್ಯೋ ತಡಿ, ನಮ್ಮ ಹುಡುಗ ಇಲ್ಲೇ ಎಲ್ಲೋ ಆಟ ಆಡಕ್ಕೆ ಹೋಗೋನೆ, ಅವ್ನ ಊಟಕ್ಕಿಕ್ಕಿ ಬತ್ತೀನಿ. ಅಯ್ಯೋ ನಿನ್ನೆ ಯಾವಾಗ ಬತ್ತನೋ, ಬೇಗ ಹೋಗಿ ಬರೋಣ ಬಾ, ತಿರುಗಿ ಸಾಯಂಕಾಲ ಆಗ್ತೈತಿ. ಕತ್ಲಾರೆ ಮಳೆ ಮೋಡ ಯಾಕೆ ಬೇಕು, ಹೋಗ್ಬಿಟ್ಟು ಸಂತೆ ಮಾಡ್ಕೊಂಡು ತರಕಾರಿ ಏನೇನು ಬೇಕು ಅದೆಲ್ಲ ತೊಗೊಂಡು ಹಂಗೆ ಪೇಟೆಗೆ ಹೋದಂಗನ ಆಗ್ತೈತಿ. ಹೋಗ್ಬಿಟ್ಟು ನಾನೊಂದು ಜೊತೆ ಬಟ್ಟೆ ತಗೋಬೇಕಾಗಿತ್ತು, ಎಲ್ಲ ತಗೊಂಡು ಬರೋಣ ಬಾ. ಇವಳು ಒಳ್ಳೆ ತಡಿ, ನನ್ನ ಮಗ ಬತ್ತಾನೆ, ಅವ್ನು ಊಟಕ್ಕೆ ಕದ್ದು ಬೇಡವೆ. ನೀನು ಒಳ್ಳೆ ತಿರ್ಗಾ ಹುಡುಗ ಊಟ ಮಾಡಲ್ಲ ಏನಿಲ್ಲ, ಈಗಲೇ ಮೊದಲೇ ಸಣ್ಣಗೈತಿ, ಸ್ವಲ್ಪ ಊಟನ ಮಾಡ್ತೈತಿ. ಬಂದರೆ ಊಟಕ್ಕಿಕ್ಕಿ ಹೋಗೋಣ, ಹೋದ್ರಾಯ್ತು ಹೇಳು. ನಮ್ಮ ಮನೆಗೆ ಸ್ವಲ್ಪ ಐತೆ ಎಲ್ಲನ ತಗೊಬರ, ನಾನು ಒಂದು ಸ್ವಲ್ಪನೇ ತಗೊಬರೋದು. ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬೇರೆ ರೇಟ್ ಆಗವಂತೆ, 50 ರೂಪಾಯಿ ಕೆಜಿ ಅಂತ ಅವ್ರಮ್ಮ. ಅದೇನು ಕತೆನೋ, 50 ರೂಪಾಯಿ ಮಳೆ ಬೇರೆ ಬರ್ತೈತಲ್ಲ, ಅದಕ್ಕೂ 50 ರೂಪಾಯಿ ಕೆಜಿ ಆಗ್ಬಿಟ್ಟೈತಂತೆ ಟೊಮೆಟೊ. ಅದಕ್ಕೆ ಒಂದು ಅರ್ಧ ಕೆಜಿನ ಒಂದು ಕೆಜಿನ ತಗೊಬರೋದು, ಇನ್ನೇನು ಮಾಡೋದಾಗ್ತೈತಿ. ಅರ್ಧ ಕೆಜಿ ತಗೊಂಬಂದ್ರೆ ಸಾಕು, 50 ರೂಪಾಯಿ. ತಿನ್ನಂಗಲ್ಲ ಉಂಡಂಗಲ್ಲ, ಅದೇನು ಅಷ್ಟೊಂದು ಅವು ಕಳ್ತೆ ಹೋಗ್ತವೆ, ಏನು ಅಷ್ಟು ಬಳಸ್ತೀವಿ ನಾವು. ಅಯ್ಯೋ ಬಾ ಅಂತ ಏನು ಮಾಡೋಣ ಇಂಥ ರೇಟಾಗೆ, ಹೆಂಗೆ ತಂದು ತಿನ್ಬೋದು ಏನೋ. ನಂಗಂತೂ ದೊಡ್ಡ ಯೋಚನೆ, ದಿನ ಅಡುಗೆಗಳು ಮಾಡೋಕ್ಕೆ ಯೋಚನೆ ಆಗ್ತೈತಿ. ತರಕಾರಿ ಎಲ್ಲನ ಬಲೇ ರೇಟ್ ಆಗೋಗ್ಬಿಟ್ಟೈತಿ. ಕ್ಯಾರೆಟು 1/4 ಕೆಜಿ 50 ರೂಪಾಯಿ ಹೇಳ್ತಾರೆ, ಇನ್ನೇನು ತಿನ್ಬೋದು ನಾವು. ಅದಕ್ಕೆ ಬೇಜಾರು, ಸಂತೆಗೆ ಹೋಗೋಕ್ಕೆ ಬೇಜಾರು. ಎಲ್ಲ ಅಷ್ಟಿಷ್ಟೊಂದು ರೇಟ್ ಹೇಳ್ಬಿಟ್ರೆ ಎಲ್ಲ ಹೆಂಗೆ ತಗೊಂಡು ತಿನ್ಬೋದು ಇಂಥವನ್ನೆಲ್ಲನ. ತರಕಾರಿ ಸೊಪ್ಪು ಸೆದೆ ಎಲ್ಲ ಹೆಂಗೆ ತಗೊಳ್ಳೋದು. ಅಯ್ಯೋ ನಂಗಂತೂ ಯೋಚನೆ ನಮ್ಮಯ್ಯಪ್ಪ. 200 ರೂಪಾಯಿ ಕೊಡ್ತೈತಿ, 200 ರೂಪಾಯಿಗೆ ಏನೇನು ಬರ್ತೈತಿ. ಅಯ್ಯೋ ಈರುಳ್ಳಿನೇ 100 ರೂಪಾಯಿಗೆ 5 ಕೆಜಿ ಕೊಡ್ತಾರೆ. ಅಯ್ಯೋ ಈರುಳ್ಳಿ ತಿಂತಂದ್ರತ್ತ ಒಂದು ವಾರನೂ ಬರಲ್ಲ ಅವು, ಎತ್ಲೋನು ಅದು ಇದು ಮಾಡ್ತಾನೆ ಇರ್ತೀವಿ. ನಮ್ಮ ಹುಡುಗ ತಿಂಡಿಗಳು ಕೇಳ್ತಿರ್ತಾನೆ, ಮಾಡ್ತಿರ್ತೀವಿ. ಅಯ್ಯೋ ಎತ್ಲೋ ಬರಲ್ಲ, ಏನು ಮಾಡೋಣ ತಡಿ, ನನ್ನ ಮಗ ಬರ್ತಾನೆ, ಅದನ್ನು ಸ್ವಲ್ಪ ಊಟ ಇಟ್ಬಿಟ್ಟು ಹೋಗೋದಾಗ್ತೈತಿ. ಸರಿ ಜಯಮ್ಮ, ಹೋಗೋಣ. ಇನ್ನೇನು, ನಾನು ಹೋಗಿ ಬ್ಯಾಗ್ ತಗೊಂಡು ಬರ್ತೀನಿ. ಹೋಗಿ ಇಬ್ಬರು ಸಂತೆ ಮಾಡ್ಕೊಂಡು ನೋಡೋಣ, ಹೆಚ್ಚು ಕಮ್ಮಿ ಇಲ್ಲರೆ ಒಂದು ತಗೊಂಡ್ಬಿಟ್ಟು 1 ಕೆಜಿ ತಗೊಂಡ್ರೆ ಇಬ್ಬರು ಅರ್ಧ ತಗೊಂಬೋದು, ಹೆಂಗೋ ಹಂಚ್ಕೊಂಬೋದು ಆಗ್ತೈತಿ. ಸುಮ್ಮನೆ ಇನ್ನೇನು, ಅವರು ಫುಲ್ಲು 1 ಕೆಜಿ ಕೊಡ್ತೀವಿ, ಅರ್ಧ ಕೆಜಿ ತಗೊಂಡ್ಬಿಟ್ರೆ ಇಬ್ಬರು 1/4 ಕೆಜಿ ಹಂಚ್ಕೋಬೋದಾತ. ಸುಮ್ಮನೆ ಜಾಸ್ತಿ ಇಲ್ಲರೆ ಜಾಸ್ತಿ ದುಡ್ಡು ಹೇಳ್ತಾರೆ, ಏನು ಮಾಡೋಕ್ಕಾಗ್ತೈತಿ. ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ನೋಡ್ಕೊಂಡು ತಗೊಂಬರೋಣ ಹೇಳತ್ತ. ಏ ಅರುಣ, ಎಲ್ಗೋಗಿದ್ದ ನಿಮ್ಮಮ್ಮ? ಅವಾಗಿಂದ ನನ್ನ ಮಗ ಬರಲಿ ಅಂತ ಇತ್ತು, ಎಲ್ಲ ಹೋಗಿದ್ದೆ? ಒಂದೇನು ಎಲ್ಲೋಗಿದ್ದಪ್ಪ? ರಜೆ ಕೊಟ್ಟವ್ರೆ ಅಂತ ಹೇಳಿ ಊರೆಲ್ಲ ಅಲ್ಕಬತ್ತೀಯ. ಮಾನ ಮರ್ಯಾದೆ ಏನೇನು ಐತೆ? ಭಯಭಕ್ತಿ ಏನಿಲ್ಲ ನಿನಗೆ. ದೊಡ್ಡರು ನಮ್ಮ ಅಮ್ಮ ಬೈತಾಳೆ, ನಮ್ಮ ಅಪ್ಪ ಬೈತಾಳೆ. ಭಯಭಕ್ತಿ ಇದ್ದಿದ್ರೆ ನೀನು ಹಿಂಗೆ ಅಲಿಯಕ್ಕೆ ಹೋಗ್ತಿರ್ಲಿಲ್ಲ. ನಾವು ಸಂತೆಗೆ ಹೋಗಬೇಕು ಅಂತ ನೀನು ಕಾಯ್ಕೊಂಡು ಕುಗಮಂಗ ಐತೆ. ಎಷ್ಟೊತ್ತು ಇವಳು ರಜನಿ ಕರಿಯಕ್ಕೆ ಬಂದು ನೀನು ನೋಡಿದ್ರೆ ಈ ಥರ ಮಾಡ್ತಾ ಇದೆಯಾ? ಈ ಭಯಭಕ್ತಿ ಏನೇನು ಐತೆ? ಸ್ವಲ್ಪ ಮನೆ ಕಡೆಗೆ ಹೋಗಬೇಕು, 3 ಗಂಟೆ ಆಗೈತಲ್ಲ, ಬಂದು 1 ಗಂಟೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ತಾನೆ. ಒಂದು ಸ್ವಲ್ಪ ತಾಟ ಆಡಬೇಕು, ಬರಬೇಕು, ಎಲ್ಲ ಮರ್ತ್ಕೋಕ ಬಿಡು. ಚೆನ್ನಾಗಿ ಹುಡುಗರ ಜೊತೆ ಆಡಿ ಅಂತ. ಅಯ್ಯೋ ನಿನ್ಗೆ ಹೇಳೋಕ್ಕಾಗಲ್ಲ, ಬಾ ಊಟ ಮಾಡು. ಮಾಡ್ತೀನಿ ಹೇಳಮ್ಮ. ಸಂತೆಗೆ ಹೋಗ್ತೀಯೇನು? ಹಂಗಿರೋ ಗೋಬಿ ಮಂಚೂರಿ, ಪಾನಿಪುರಿ, ಕೇಕು ಎಲ್ಲ ತಗೋಬರಮ್ಮ. ತಿಂಬಂಗಾಗೈತೆ, ಜಾಸ್ತಿ ದಿನ ಆಗ್ಬಿಟ್ಟೈತೆ, ತಗೊಂಬರಮ್ಮ. ಗೋಬಿನ ತಗೋಬಾ, ಚೆನ್ನಾಗಿರ್ತೈತಿ. ಗೋಬಿ ತಿಂಬಂಗಾಗೈತಿ, ಅವೆಲ್ಲ ಗೊತ್ತಿಲ್ಲ, ತಗೊಬಂದ್ರೆ ಸರಿ ಗೋಬಿನ. ಅಯ್ಯೋ ಬೇಡಪ್ಪ, ಗೋಬಿ ಎಲ್ಲ ತಿನ್ನಬಾರ್ದಂತೆ. ಅದೇನೋ ಅದಕ್ಕೆ ಕಲರ್ ಹಾಕ್ತಾರಂತಲ್ಲ, ಅದು ಕಲರು ಕ್ಯಾನ್ಸರ್ ಬರ್ತೈತಂತೆ, ತಿನ್ನಬಾರ್ದಂತೆ ಗೋಬಿನ. ಟಿವಿಗೆಲ್ಲ ತೋರಿಸಿರ್ಲಿಲ್ವೇ? ಫೋನ್ಗಳಿಗೆಲ್ಲ ವೀಡಿಯೋಗಳು ಹಾಕ್ತಾರೆ, ಗೊತ್ತಿಲ್ವೇ ನಿನಗೆ? ಗೋಬಿ ತಿನ್ನಬಾರ್ದಂತೆ. ಅಯ್ಯೋ ಒಂದಿನ ತಿಂಬೋದ್ರಿಂದ ಏನಾಗಲ್ಲ, ತಗೋಬರಮ್ಮ. ಇದು ಪಾನಿಪುರಿನ ತಗೋಬಾ, ಚೆನ್ನಾಗಿರ್ತೈತೆ ಪಾನಿಪುರಿ, ಚೆನ್ನಾಗಿರ್ತೈತೆ, ತಗೋಬಾ. ನಂಗೆ ಅವೆಲ್ಲ ಗೊತ್ತಿಲ್ಲ. ನಂಗೆ ಪಾನಿಪುರಿ ಆಗಲಿ, ಗೋಬಿ ಆಗಲಿ, ಇಲ್ಲ ಕೇಕ್ ಆಗಲಿ, ಏನಾನ ಒಂದು ತಗೊಬಂದು ಕೊಟ್ಟರೆ ಸರಿ. ಅಯ್ಯೋ ಈ ಹುಡುಗಂಗೆ ಹೇಳೋಕ್ಕಾಗಲ್ಲ. ಇವ್ರಪ್ಪ ನೋಡಿ 200 ರೂಪಾಯಿ ಕೊಟ್ಟವನೇ, ನಾನು ತರಕಾರಿನೇ ತರೋಣ, ಇವ್ನು ತಿಂಬಕ್ಕೆ ತರೋಣ, ಏನು ಮಾಡೋಣಪ್ಪ ಈ ಹುಡುಗಂದೊಂದು ಕಾಟ. ಅಯ್ಯೋ ನನ್ನೇನು ಕೇಳಬೇಡಪ್ಪ, ನಿಮ್ಮ ಅಪ್ಪ ಕೊಟ್ಟಿರೋದೇ 200 ರೂಪಾಯಿ. ನಾನು ಅದ್ರಾಗ ಏನೇನು ತರೋಣ? ನಿಮ್ಮ ಅಪ್ಪಂಗೆ ಹೇಳಿ 100 ರೂಪಾಯಿ ಕೊಡಿಸು, ಅವಾಗ ತಗೊಬಂದು ಕೊಡ್ತೀನಿ. ನಾನು ಎಲ್ಲಿ ಕಮ್ಮ ದುಡ್ಡ ಎಲ್ಲ ನನ್ನೇ ಕೇಳ್ತೀನಿ, ನಿಮ್ಮ ಅಪ್ಪನ ಕೇಳೋಕ್ಕಾಗಲ್ವೇ? ಅರುಣ, ನಿಮ್ಮ ಅಪ್ಪನ ಕೇಳಬೇಕು, ನಿಮ್ಮ ಅಮ್ಮ ಎಲ್ಲಿ ಕಂಡಿರ್ತೈತೆ ದುಡ್ಡ? ನೀನೊಳ್ಳೆ ಅಜಯ ಕೈನೊಳ್ಳೆ ಹಿಂಸೆ ಮಾಡ್ತೀಯಪ್ಪ. ನಿಮ್ಮ ಅಪ್ಪನ ಕೇಳಬೇಕಲ್ವೇ? ಅದು ಬಿಟ್ಟು ನಿಮ್ಮ ಅಮ್ಮಂತಾಗ ಎಲ್ಲಿರ್ತೈತೆ ದುಡ್ಡು? ನಿಮ್ಮ ಅಮ್ಮ ಎಲ್ಲ ಕೂಲಿಗೆ ಹೋಗ್ತೈತೆ, ಎಲ್ಲೂ ಹೋಗಲ್ಲ. ನಿಮ್ಮ ಅಮ್ಮಂಗೆ ಎಲ್ಲಿಂದ ಬರ್ಬೇಕು ಹೇಳಪ್ಪ? ಅವೆಲ್ಲ ಗೊತ್ತಿಲ್ಲ ನನಗೆ. ಪಾನಿಪುರಿನೂ ಗೋಬಿನ ತೊಗೊಂಡ್ಕೊಡ್ಬೇಕು ಅಷ್ಟೇ. ನೀನು ಸಂತೆಗೆ ಹೋಗ್ತೀಯ ತಾನೇ? ಏನು ಒಂದಿನ ಕೇಳಿ ತೊಗೊಂಡ್ಕೊಡಲ್ಲಮ್ಮ ನೀನಂತೂ. ಬಾಯಿ ಮುಚ್ಕೊಂಡು ಮನೆಗೆ ಮಾಡಿಕಿದ್ದೀನಿ, ಊಟ ಐತೆ, ಊಟ ಮಾಡು. ಸುಮ್ಮನೆ ಅಂಗಡಿ ತಿಂಡಿ, ಅಂಗಡಿ ರುಚಿ ಕಲಿಬೇಡ. ಆರೋಗ್ಯ ಹಾಳಾಗೋಗ್ತೈತಿ. ಸುಮ್ಮನೆ ಮನೆಗೆ ಮಾಡಿಕಿರೋದ ತಿನ್ನು, ಸುಮ್ಮನೆ ಬರೀ ಅಂಗಡಿ ಇದು ಇತ್ತಂಗೆ ಕೊಡು ಬರೀ ಇವೇ ಆಗೋದು ನಿಮ್ಮವು. ಅಯ್ಯಪ್ಪ ಈ ಹುಡುಗರು ಇದ್ರಂತೂ ಸಾಕು ಮಾಡಾಕ್ತವೆ. ಏನನ್ನ ಕೊಡ್ಸು, ಏನನ್ನ ತಗೋಬಾ ಅಂತ. ನೀವು ಮನೆಗಿದ್ರೂ ಬಿಡಲ್ಲ, ಅಂಗಡಿಗೆ ದುಡ್ಡು ಕೊಡು ಅಂತಾರೆ. ಏನು ಮಾಡೋದು? ನಾನು ಎಲ್ಲಿಂದ ತಂದು ಕೊಡೋಣ ಹೇಳು? ಇವ್ರ ಅಪ್ಪನ ಕೇಳಲ್ಲ, ಎಲ್ಲ ನನ್ನೇ ಕೇಳ್ತಾನೆ. ಅಯ್ಯೋ ನಾನು ಕರ್ಮ, ಏನು ಮಾಡೋದು? ಇವ್ರ ಅಪ್ಪನ ಕೇಳಿದ್ರೆ ಗದ್ರು ಬಿಡ್ತೈತಲ್ಲ ಇವರಪ್ಪ, ಅದಕ್ಕೆ ಇವ್ರ ಅಪ್ಪನ ಕೇಳಲ್ಲ. ಗದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ನಾನು ಸದ್ರಿಗೆ ಸಿಕ್ಬಿಟ್ಟಿದ್ದೀನಿ ಅವ್ರಿಗೆ, ಅದಕ್ಕೆ ನನ್ನೇ ಕೇಳ್ತಾರೆ. ಅಯ್ಯಪ್ಪ ಈ ಹುಡುಗರ್ತಾಗೆ ಆಗಲ್ಲ ನನಗೆ. ಅಪ್ಪನ ಕೇಳಿ ಇನ್ನು ಒಡಿಸ್ಕೋಬೇಕೇನು? ಅದಕ್ಕೆ ನಾನು ಅಪ್ಪನ ಕೇಳಲ್ಲ, ಅವೆಲ್ಲ ಗೊತ್ತಿಲ್ಲ ನನಗೆ, ನೀನೇ ತಂದ್ಕೊಡು. ಫ್ರೆಂಡ್ಸ್, ನಿಮ್ಮ ಮನೆಗೂ ನಿಮ್ಮ ಮಕ್ಕಳು ಇದೇ ಥರ ಆಡ್ತಾರೆ ಫ್ರೆಂಡ್ಸ್? ಆಡಂಗಿದ್ರೆ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಇನ್ನೂ ಹೊಸ ವೀಡಿಯೋಗಳಿಗಾಗಿ.